ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಡೇ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಿದ್ದೀರಾ. ಟೈಮಿಂಗ್ಸ್ ಎಲ್ಲ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಬಟ್ ಮಂಡೇ ಮಾರ್ನಿಂಗ್ ಅಂತೂ ಡೈಲಿ ನನಗೆ ಇದೇ ಥರನೇ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಹೊಸಳಿಗೆ ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ದೇವ್ರ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಅವತ್ತಿನ ದಿನ ನಾನು ಪೂಜೆ ಆಗೋ ತನಕ ಉಪವಾಸನೇ, ಅಂದರೆ ಪೂಜೆ ಆದಮೇಲೆ ಒಂದು ಗಂಟೆ ಅಥವಾ 1 ಗಂಟೆ ಮೇಲೆ ನಾನು ಊಟ ಮಾಡೋದು. ಅದುವರೆಗೂ ಉಪವಾಸ ಇರ್ತೀನಿ. ಕಿವಿನಲ್ಲಿ ಓಲೆ ಇಲ್ದಿದ್ದಕ್ಕೆ ನನ್ನನ್ನು ನಾನೇ ನೋಡ್ಕೊಳಕ್ಕಾಗ್ತಿಲ್ಲ, ಹೊಸದಾಗಿ ಕಾಣ್ತಿದ್ದೀನಿ. ಮೂಗುತಿ ಹೊಲಿಸ್ಕೊಂಡೆ, ಅದಕ್ಕೇನೆ ತೋರಿಸ್ತಿದ್ದೀನಿ ಹೇಗಿದೆ ನನಗೆ. ಫೇಸ್ಗೆ ಪೇಂಟ್ ಹಾಕ್ಕೊಳ್ಳೋದಕ್ಕೂ ಮುಂಚೆ ಹ್ಯಾಂಡ್ಸ್ಗೆ ಲೋಷನ್ ಹಾಕ್ಕೊಂಡ್ಬಿಡೋಣ. ಪೇಂಟ್ ಅಂತ ಯಾಕಂದೆ ಅಂದರೆ, ನಾವು ಚಿಕ್ಕ ಮಕ್ಳು ಇರಬೇಕಾದ್ರೆ ಯಾವುದೋ ಒಂದು ಫೇರ್ ಆ್ಯಂಡ್ ಲವ್ಲಿ ಅಥವಾ ಪಾಂಡ್ಸ್ ಇದನ್ನು ಕ್ರೀಮ್ನ ಹಾಕ್ಕೊಂಡು ಪೌಡರ್ ಹಾಕ್ಕೊಂಡು ಚುಕ್ಕಿ ಇಟ್ಕೊಂಡು ಹೊರಟೋಗ್ತಿದ್ವಿ. ಬಟ್ ಇವಾಗಂತೂ ನಾನು ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಅದಾದಮೇಲೆ ಮತ್ತೊಂದು ಇವೆಲ್ಲ ಹಾಕ್ತಿದ್ರೆ ನನಗೆ ಅದೇ ಫೀಲ್ ಬರುತ್ತೆ, ಪೇಂಟ್ ಹಾಕೋ ಫೀಲು. ಅದಕ್ಕೆ ಆ ಥರ ಅಂತಂದೆ. ಇಲ್ಲಿ ನೋಡಿ, ಮಾಯ್ಶ್ಚರೈಸರ್ ಎತ್ಕೊಳ್ಳೋದಕ್ಕೆ ಹೋಗಿ ಮುಚ್ಚಳ ಕೆಳಗಡೆ ಬಿದ್ದೋಯ್ತು. ನನ್ನ ಸ್ಯಾರಿ ಎಲ್ಲ ಹಾಳಾಗಿದೆ. ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಳೋದೆ ನಾನು ಹೇಳ್ತೀನಿ, ಮಾಯ್ಶ್ಚರೈಸರು ಮತ್ತು ಸನ್ಸ್ಕ್ರೀನ್ನ ಮಿಸ್ ಮಾಡಬೇಡಿ. ಮಾಯ್ಶ್ಚರೈಸರ್ ಹಾಕ್ಕೊಂಡ್ಮೇಲೆ ಸನ್ಸ್ಕ್ರೀನ್ನ ಹಾಕ್ಕೊಂಡು ಅದಾದಮೇಲೆ ಐಬ್ರೋ ಫಿಲ್ ಮಾಡಿಕೊಂಡು ಲಿಪ್ಗೆ ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಇನ್ನೇನು ಇಲ್ಲ. ಮೇಕಪ್ ಅಂತ ಅಂದ್ಕೊಳ್ಳೇಬೇಡಿ, ನಂದು ನ್ಯಾಚುರಲ್ ಆಗಿ ಇರುತ್ತೆ. ಬೇರೆ ಏನು ಮೇಕಪ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡೋದಿಲ್ಲ. ಈವನ್ ನನಗೆ ಲಿಪ್ಸ್ಟಿಕ್ ಅಂದ್ರೂ ಇಷ್ಟ ಆಗೋದಿಲ್ಲ. ಲಿಪ್ಸ್ಟಿಕ್ಕು, ನೇಲ್ ಪಾಲಿಶು, ಫೌಂಡೇಶನ್ನು, ಕಾಜಲ್ಲು, ಕಾಟಿಗೆ ಇವೆಲ್ಲ ಏನು ನನಗೆ ಆಗಿ ಬರೋದೇ ಇಲ್ಲ. ಹುಡುಗಿಯಾಗಿ ಹುಟ್ಟಬಾರ್ದಾಗಿತ್ತು ನಾನು. ಅದೆಲ್ಲ ಇರಲಿ, ಈಗ ಫೇಸ್ಗೆ ಈ ಪೇಂಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿ ಪೂಜೆಗೆ ಕೂತ್ಕೊಂಡ್ಬಿಡೋಣ. ಮೇಕಪ್ ಏನೋ ಮುಗೀತು, ಬಟ್ ಸ್ಯಾರಿಗೆ ಮ್ಯಾಚ್ ಆಗೋ ಓಲೆನ ಯಾವ್ದು ಇಟ್ಕೋಬೇಕು ಅನ್ನೋ ಕನ್ಫ್ಯೂಷನ್ ಬೇರೆ. 2 ಸೆಲೆಕ್ಟ್ ಮಾಡಿಕೊಂಡೆ. ಆ 2ರಲ್ಲಿ ಯಾವ್ದು ಇಟ್ಕೋಬೇಕು ಅಂತ 2 ಕಿವಿ ಹತ್ರ ಇಟ್ಕೊಂಡ್ಮೇಲೆ ದೊಡ್ಡ ಓಲೆ ಸ್ವಲ್ಪ ಸೆಟ್ ಆದಂಗೆ ಅನ್ನಿಸ್ತು. ಜುಮ್ಕಿಗಿಂತನೂ ದೊಡ್ಡ ಓಲೆ ಸೆಟ್ ಆಗಿದೆ ಅಂತ ಅನ್ನಿಸ್ತು. ಅದಕ್ಕೆ ಅದನ್ನೇ ಇಟ್ಕೊಂಡೆ. ವಿಡಿಯೋ ಮಧ್ಯದಲ್ಲಿ ಯಾರ ಹತ್ರ ಮಾತಾಡ್ತಿದ್ದೀನಿ ಅಂದರೆ, ನನ್ನ ತಮ್ಮ ಬಂದಿದ್ದಾನೆ. ವಿಡಿಯೋ ಮಾಡೋವಾಗೆ ಡಿಸ್ಟರ್ಬ್ ಮಾಡ್ತೀಯಲ್ಲೋ ಅಂತ ಬೈತಿದ್ದೀನಿ ನಾನು. ಚೇಪೆ ಹಣ್ಣು ತಂದು ಕೊಟ್ಟ. ಚೇಪೆ ಹಣ್ಣು ಕೊಡೋದಕ್ಕೋಸ್ಕರ ಬಂದಿದ್ದು ಅವನು. ನೀವು ಹೇಳಿ, ನನಗೆ ಯಾವ್ದು ಸೆಟ್ ಆಯಿತು ಅಂತ, ದೊಡ್ಡದಾ ಚಿಕ್ಕದಾ? ನನಗೆ ಯಾಕೋ ದೊಡ್ಡದು ಸೆಟ್ ಆಯಿತು ಅಂತ ಹೇಳಿ ದೊಡ್ಡದನ್ನೇ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಮುಗೀತು ಎಲ್ಲನೂ. ಇವಾಗ ಹೇರ್ ಸೆಟ್ ಮಾಡಿಕೊಂಡು ಪೂಜೆಗೆ ಕೂತ್ಕೊಳ್ಳೋದೇನೆ. ಬಟ್ ಇಲ್ಲಿ ತಲೆ ಬಾಚ್ಕೊಂಡಿಲ್ಲ ಅಂತ ಡೌಟ್ ಬರಬಹುದು. ನಾನು ಇವಾಗ ತಲೆ ಬಾಚ್ಕೊಳ್ತಿಲ್ಲ, ಹಾಗೆ ಕೈಯಲ್ಲೇ ಹೇರ್ ಸೆಟ್ ಮಾಡಿಕೊಂಡು ಕ್ಲಿಪ್ ಹಾಕ್ಕೊಳ್ತಿದ್ದೀನಿ. ಓವರ್ ಆಲ್ ಲುಕ್ ಬಂದು ಇದು. ಹೇಗಿದ್ದೀನಿ ಅಂತ ತಪ್ಪದೆ ತಿಳಿಸಿ. ಸೀರೆ ಹೇಗಿದೆ ಅಂತಲೂ ಹೇಳಿ ನನಗೆ. ಇಲ್ಲಿ ಆಲ್ರೆಡಿ ನಾನು ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿಯಾಗಿತ್ತು, ಬಟ್ ಹೂವು ಇಟ್ಟಿರಲಿಲ್ಲ. ಸ್ನಾನ ಮಾಡಿದಾದ್ಮೇಲೆ ಹೂವು ಇಟ್ಕೊಳ್ಳೋಣ ಅಂತೇಳಿ ಹೂವು ಇಟ್ಕೊಂಡು ಇವಾಗ ಹಣೆಯಲ್ಲಿ ಕುಂಕುಮ ಇಟ್ಕೊಂಡು ಎಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಯಾವ ಥರ ಆಯಿತು ಅಂತ ನೋಡಿ.
ನೋಡಿದ್ರಲ್ಲ ವಿಡಿಯೋ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.